ಈಗ ಅದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಅವ್ರೇನು ಆರೋಪ ಅವ್ರೇನು ಮಾಡೇ ಇಲ್ಲ ಅಂತಂದ್ರೆ ಪುನಃ ಅವ್ರಿಗೆ ಗೌರವ ಸಿಗ್ತದೆ. ಅದು ಜಾತಿ ಆಧಾರದ ಮೇಲೆ ನಾವು ಗೌರವ ಕೊಡ್ತಕ್ಕಂಥದ್ದು, ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ. ಯಾರ್ಯಾರು ತಪ್ಪು ಮಾಡ್ತಾರೆ ಪಕ್ಷದಲ್ಲಿ ಅವ್ರಿಗೆಲ್ರಿಗೂ ಕೂಡ ತಲೆದಂಡ ಆಗ್ತದೆ. ಅದು ಸರಿ ಇಲ್ಲಪ್ಪ ಮಾಡಿರೋದು ಅವರು ಜಸ್ಟಿಫೈ ಮಾಡಿದ್ರೆ ಆಮೇಲೆ ಪುನಃ ಅವ್ರಿಗೆ ಒಳ್ಳೊಳ್ಳೆ ಹುದ್ದೆಗಳು ಸಿಗ್ತಕ್ಕಂಥ ಅವಕಾಶಗಳು ಕೂಡ ಇರುತ್ತೆ. ಪಕ್ಷದ ಅಧ್ಯಕ್ಷರ ತೀರ್ಮಾನವನ್ನ ಪ್ರಶ್ನೆ ಮಾಡ್ತಾ ಇರುವಂತದ್ದು ಸರ್ ಕೆಲವರು ಮಾಡಬಹುದು. ಎಲ್ರಿಗೂ ಅಧಿಕಾರ ಇದೆ, ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ಎಲ್ಲ ಪ್ರಶ್ನೆ ಮಾಡಲಿ, ಪ್ರಶ್ನೆಗೆ ಉತ್ತರ ಪಕ್ಷದ ಅಧ್ಯಕ್ಷರು ಕೊಡ್ತಾರೆ. ಈ ಮುಸ್ಲಿಂ ನಾಯಕರ ವಿವಾದ ಸರಿ ಅನಿಸ್ತಾ ಇದೆಯಾ ಸರ್ ಪಕ್ಷದಲ್ಲಿ? ನೋಡ್ರಿ, ನಮ್ಮ ಪಕ್ಷದಲ್ಲಿ ಅವರು ಕೂಡ ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬಿದ್ದಾರೆ. ಮುಸ್ಲಿಮರು ಕೂಡ, ಆ ಸಮುದಾಯ ಕೂಡ ನಮ್ಮ ಪಕ್ಷಕ್ಕೆ ಬೆನ್ನೆಲುಬು. ಅವ್ರ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಉತ್ತರಗಳು ಸಿಗ್ತವೆ. ಹಂಗಂತ ನಾವು ಬೆನ್ನೆಲುಬಾಗಿದ್ದೀವಿ, ನಾವೇನ್ ಬೇಕಾದ್ರು ಮಾಡ್ತೀವಿ ಅಂದ್ರೆ ಅದಕ್ಕೆ ಸಾಧ್ಯ ಇಲ್ಲ. ಬೆನ್ನೆಲುಬು ಅಂತಕ್ಕಂಥದ್ದು ನಾವು ಒಪ್ಕೊಂತೀವಿ. ಹಂಗಂತ ಅವರು ಕೂಡ ಒಂದು ಪಕ್ಷದ ಚೌಕಟ್ಟಿನಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ. ಇವರು ಎಚ್ಚರಿಕೆ ರೀತಿಯಲ್ಲಿ ಪತ್ರ ಎಲ್ಲ ಬರೆದವರು ಹೈಕಮಾಂಡ್ಗೆ ಬರೀತಾರೆ. ಅದೇನು ಇವತ್ತಿಂದ ಅಲ್ಲ, ಇಂದಿರಾ ಗಾಂಧಿ ಕಾಲದಿಂದ, ನರೇಂದ್ರ ಮೋದಿ ಅವ್ರ ಕಾಲ, ವಾಜಪೇಯಿ ಅವ್ರ ಕಾಲದಿಂದ ನಡೀತಾ ಇರೋದಲ್ಲ. ಅವೆಲ್ಲ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಅವಾಗಿಂದ ನಡೀತಾ ಇದೆ. ಅಂದ್ರೆ 20 ವರ್ಷ ಚುನಾವಣೆಗೆ ನಾವು ಬೆಂಬಲವಾಗಿ ನಿಂತ್ಕೊಂಡಿದ್ವಿ. ಈ ತರದ ಬೆಳವಣಿಗೆಗಳನ್ನ ಸಹಿಸಕ್ಕಾಗಲ್ಲ, ಒಂದು ಬುದ್ಧಿ ಕಲಿಸ್ತಾ ಅನ್ನೋ ಲೆಕ್ಕದಲ್ಲಿ ಪತ್ರ ಬರೆದಾರೆ. ಅವ್ರ ಅಭಿಪ್ರಾಯ ಅಷ್ಟೇ. ಇಡೀ ಸಮುದಾಯ ಹೇಳ್ಬಿಡುತ್ತಾ ನಿಮ್ಗೆ? ಯಾರೋ ಅವ್ರ ಒಂದು ವೈಯಕ್ತಿಕ ಅಭಿಪ್ರಾಯ ಹೇಳೋದು. ಮುಸ್ಲಿಮರು ಮತ್ತು ದಲಿತರು ಒಂದು ಪ್ರತ್ಯೇಕವಾಗಿ ಪಕ್ಷನ ಕಟ್ಟಬೇಕನ್ನೋ ಚರ್ಚೆ ಆಗ್ತಾ ಇರುವಂತದ್ದು. ಒಳ್ಳೇದದು, ಕಟ್ಲಿ, ಏನ್ ತೊಂದರೆ ಇಲ್ಲ. ಅಧಿಕಾರಕ್ಕೆ ಬರ್ಲಿ. ರೈತ ಸಂಘ ಒಂದ್ ಸರಿಯಾದ ಪಕ್ಷ ಕಟ್ಟಿರ್ಲಿಲ್ವಾ? ಅವ್ರು ಒಂದು ಪಕ್ಷ ಮಾಡಿರ್ಲಿಲ್ವಾ? ಅವ್ರು ಒಂದ್ ಮಾಡ್ಲಿ, ಏನ್ ತಪ್ಪೇನಿದೆ? ಜನ ಅವ್ರಿಗೆ ಬೆಂಬಲ ಕೊಟ್ರೆ ಅವರೇ ಅಧಿಕಾರ ನಡೆಸಲಿ, ಅಧಿಕಾರ ಚುಕ್ಕಾಣಿ ಹಿಡ್ಕೊಳ್ಳಿ, ತಪ್ಪೇನಿಲ್ಲ. ಅದು ಕಟ್ಟಬೇಕು, ಕಟ್ಟಿದೀವಿ ಅಂತಕ್ಕಂಥದ್ದು. ಪಾಪ ಇಬ್ರಾಹಿಂ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ವಿಚಾರದಲ್ಲಿ. ಅವರು ನಮ್ಮ ಕೋಡಿಯಲ್ಲಿ ಚಂದ್ರಶೇಖರ್ ಅವರು ಅವರೆಲ್ಲ ಸೇರಿ ತುಂಬಾ ಪ್ರಯತ್ನ ಮಾಡಿದವರು. ಏನಾರ ಜನ, ರಾಜ್ಯದ ಜನ ಅವ್ರಿಗೆ ಏನಾರ ಮನ್ನಣೆ ಕೊಟ್ಟು ನಾವು ಅವ್ರಿಗೆ ಅಧಿಕಾರ ಕೊಡ್ತೀವಿ ಅಂತಂದ್ರೆ ತಪ್ಪೇನಿಲ್ಲ. ಅದು ಜಣ್ಣ ಅವರು ಯಾವ ಇದ್ರಲ್ಲಿ ಹೇಳಿದಾರೆ ಗೊತ್ತಿಲ್ಲ. ಈಗ ಅದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಅವ್ರೇನು ಆರೋಪ ಅವ್ರೇನು ಮಾಡೇ ಇಲ್ಲ ಅಂತಂದ್ರೆ ಪುನಃ ಅವ್ರಿಗೆ ಗೌರವ ಸಿಗ್ತದೆ. ಅದು ಜಾತಿ ಆಧಾರದ ಮೇಲೆ ನಾವು ಗೌರವ ಕೊಡ್ತಕ್ಕಂಥದ್ದು, ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ. ಯಾರ್ಯಾರು ತಪ್ಪು ಮಾಡ್ತಾರೆ ಪಕ್ಷದಲ್ಲಿ ಅವ್ರಿಗೆಲ್ರಿಗೂ ಕೂಡ ತಲೆದಂಡ ಆಗ್ತದೆ. ಅದು ಸರಿ ಇಲ್ಲಪ್ಪ ಮಾಡಿರೋದು ಅವರು ಜಸ್ಟಿಫೈ ಮಾಡಿದ್ರೆ ಆಮೇಲೆ ಪುನಃ ಅವ್ರಿಗೆ ಒಳ್ಳೊಳ್ಳೆ ಹುದ್ದೆಗಳು ಸಿಗ್ತಕ್ಕಂಥ ಅವಕಾಶಗಳು ಕೂಡ ಇರುತ್ತೆ. ಪಕ್ಷದ ಅಧ್ಯಕ್ಷರ ತೀರ್ಮಾನವನ್ನ ಪ್ರಶ್ನೆ ಮಾಡ್ತಾ ಇರುವಂತದ್ದು ಸರ್ ಕೆಲವರು. ಮಾಡಬಹುದು. ಎಲ್ರಿಗೂ ಅಧಿಕಾರ ಇದೆ, ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ಎಲ್ಲ ಪ್ರಶ್ನೆ ಮಾಡಲಿ, ಪ್ರಶ್ನೆಗೆ ಉತ್ತರ ಪಕ್ಷದ ಅಧ್ಯಕ್ಷರು ಕೊಡ್ತಾರೆ. ಈ ಮುಸ್ಲಿಂ ನಾಯಕರ ವಿವಾದ ಸರಿ ಅನಿಸ್ತಾ ಇದೆಯಾ ಸರ್ ಪಕ್ಷದಲ್ಲಿ? ನೋಡ್ರಿ, ನಮ್ಮ ಪಕ್ಷದಲ್ಲಿ ಅವರು ಕೂಡ ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬಿದ್ದಾರೆ. ಮುಸ್ಲಿಮರು ಕೂಡ, ಆ ಸಮುದಾಯ ಕೂಡ ನಮ್ಮ ಪಕ್ಷಕ್ಕೆ ಬೆನ್ನೆಲುಬು. ಅವ್ರ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಉತ್ತರಗಳು ಸಿಗ್ತವೆ. ಹಂಗಂತ ನಾವು ಬೆನ್ನೆಲುಬಾಗಿದ್ದೀವಿ, ನಾವೇನ್ ಬೇಕಾದ್ರು ಮಾಡ್ತೀವಿ ಅಂದ್ರೆ ಅದಕ್ಕೆ ಸಾಧ್ಯ ಇಲ್ಲ. ಬೆನ್ನೆಲುಬು ಅಂತಕ್ಕಂಥದ್ದು ನಾವು ಒಪ್ಕೊಂತೀವಿ. ಹಂಗಂತ ಅವರು ಕೂಡ ಒಂದು ಪಕ್ಷದ ಚೌಕಟ್ಟಿನಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ. ಇವರು ಎಚ್ಚರಿಕೆ ರೀತಿಯಲ್ಲಿ ಪತ್ರ ಎಲ್ಲ ಬರೆದವರು ಹೈಕಮಾಂಡ್ಗೆ ಬರೀತಾರೆ. ಅದೇನು ಇವತ್ತಿಂದ ಅಲ್ಲ, ಇಂದಿರಾ ಗಾಂಧಿ ಕಾಲದಿಂದ, ನರೇಂದ್ರ ಮೋದಿ ಅವ್ರ ಕಾಲ, ವಾಜಪೇಯಿ ಅವ್ರ ಕಾಲದಿಂದ ನಡೀತಾ ಇರೋದಲ್ಲ. ಅವೆಲ್ಲ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಅವಾಗಿಂದ ನಡೀತಾ ಇದೆ. ಅಂದ್ರೆ 20 ವರ್ಷ ಚುನಾವಣೆಗೆ ನಾವು ಬೆಂಬಲವಾಗಿ ನಿಂತ್ಕೊಂಡಿದ್ವಿ. ಈ ತರದ ಬೆಳವಣಿಗೆಗಳನ್ನ ಸಹಿಸಕ್ಕಾಗಲ್ಲ, ಒಂದು ಬುದ್ಧಿ ಕಲಿಸ್ತಾ ಅನ್ನೋ ಲೆಕ್ಕದಲ್ಲಿ ಪತ್ರ ಬರೆದಾರೆ. ಅವ್ರ ಅಭಿಪ್ರಾಯ ಅಷ್ಟೇ. ಇಡೀ ಸಮುದಾಯ ಹೇಳ್ಬಿಡುತ್ತಾ ನಿಮ್ಗೆ? ಯಾರೋ ಅವ್ರ ಒಂದು ವೈಯಕ್ತಿಕ ಅಭಿಪ್ರಾಯ ಹೇಳೋದು. ಮುಸ್ಲಿಮರು ಮತ್ತು ದಲಿತರು ಒಂದು ಪ್ರತ್ಯೇಕವಾಗಿ ಪಕ್ಷನ ಕಟ್ಟಬೇಕನ್ನೋ ಚರ್ಚೆ ಆಗ್ತಾ ಇರುವಂತದ್ದು. ಒಳ್ಳೇದದು, ಕಟ್ಲಿ, ಏನ್ ತೊಂದರೆ ಇಲ್ಲ. ಅಧಿಕಾರಕ್ಕೆ ಬರ್ಲಿ. ರೈತ ಸಂಘ ಒಂದ್ ಸರಿಯಾದ ಪಕ್ಷ ಕಟ್ಟಿರ್ಲಿಲ್ವಾ? ಅವ್ರು ಒಂದು ಪಕ್ಷ ಮಾಡಿರ್ಲಿಲ್ವಾ? ಅವ್ರು ಒಂದ್ ಮಾಡ್ಲಿ, ಏನ್ ತಪ್ಪೇನಿದೆ? ಜನ ಅವ್ರಿಗೆ ಬೆಂಬಲ ಕೊಟ್ರೆ ಅವರೇ ಅಧಿಕಾರ ನಡೆಸಲಿ, ಅಧಿಕಾರ ಚುಕ್ಕಾಣಿ ಹಿಡ್ಕೊಳ್ಳಿ, ತಪ್ಪೇನಿಲ್ಲ. ಅದು ಕಟ್ಟಬೇಕು, ಕಟ್ಟಿದೀವಿ ಅಂತಕ್ಕಂಥದ್ದು. ಪಾಪ ಇಬ್ರಾಹಿಂ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ವಿಚಾರದಲ್ಲಿ. ಅವರು ನಮ್ಮ ಕೋಡಿಯಲ್ಲಿ ಚಂದ್ರಶೇಖರ್ ಅವರು ಅವರೆಲ್ಲ ಸೇರಿ ತುಂಬಾ ಪ್ರಯತ್ನ ಮಾಡಿದವರು. ಏನಾರ ಜನ, ರಾಜ್ಯದ ಜನ ಅವ್ರಿಗೆ ಏನಾರ ಮನ್ನಣೆ ಕೊಟ್ಟು ನಾವು ಅವ್ರಿಗೆ ಅಧಿಕಾರ ಕೊಡ್ತೀವಿ ಅಂತಂದ್ರೆ ತಪ್ಪೇನಿಲ್ಲ. ಅದು